Happy birthday to you. Happy birthday to you, dear children. Happy birthday to you. May the good God bless you. May the good God bless you. May the good God bless you and keep you. Happy birthday to you. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳೇ ಮಾತು ನಿಲ್ಲಿಸ್ಬೇಕು. ಫಸ್ಟ್ ಮಾತು ನಿಲ್ಲಿಸಿ ಜೀವನ್ ಕೂತ್ಕಪ್ಪ, 5 ನಿಮಿಷ ತೊಂದರೆ ಇಲ್ಲ. ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಆಗಮಿಸಿರುವ ಅತಿಥಿಗಳಾಗಿ ಆಗಮಿಸಿರುವ ಹಾಗೂ ನಮ್ಮಲ್ಲಿ ಸೇವೆ ಸಲ್ಲಿಸಿರುವ RJP ಸರ್ ಅವರನ್ನು ಈ ಒಂದು ಪ್ರಾರ್ಥನಾ ಸಮಯ ಕೂಟಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಒಂದು ವೃತ್ತವನ್ನು ಎಳಿಬೇಕು ಅಂತ ಹೇಳಿದ್ರೆ ನಮಗೆ ಏನು ಗೊತ್ತಿರಬೇಕು? ತ್ರಿಜ್ಯ ಗೊತ್ತಿರಬೇಕು ಅಲ್ವಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ವೃತ್ತವನ್ನು ಎಳಿಬೇಕು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ತ್ರಿಜ್ಯ ಗೊತ್ತಿರಬೇಕು. ಆ ತ್ರಿಜ್ಯ ಗೊತ್ತಾದ್ಮೇಲೆ ನಾವು ಕೈವಾರ ಹಿಡ್ಕೊಂಡು ಒಂದು ಬಿಂದುವಿನಿಂದ ಪ್ರಾರಂಭ ಮಾಡ್ತೇವೆ ನಾವು ಆ ವೃತ್ತವನ್ನು ಎಳಿಲಿಕ್ಕೆ. ಆ ಪ್ರಾರಂಭದ ಬಿಂದುವೇ ನಮ್ಮೆಲ್ಲರ ಹುಟ್ಟು, ಜನ್ಮ. ತದನಂತರ ನಾವು ಬಾಲ್ಯ, ವಿದ್ಯಾರ್ಥಿ ಜೀವನ, ಆಮೇಲೆ ನಮ್ಮ ಔದ್ಯೋಗಿಕ ಜೀವನ, ಜನರ ಸೇವೆ, ತದನಂತರ ನಿವೃತ್ತಿ. ಹೀಗೆ ಮನುಷ್ಯರ ಜೀವನ ಒಂದು ವೃತ್ತಾಕಾರದ ಒಂದು ಜೀವನ. ಅಂತಿಮವಾಗಿ ನಾವು ಸೇರ್ಬೇಕಾಗಿದ್ದು ಎಲ್ಲಿ ಹುಟ್ಟಿ ಬಂದಿದ್ದೇವೋ ತದನಂತರ ಅಲ್ಲಿ ಒಂದು ಅಂತ್ಯವನ್ನು ನಾವು ಕೊಡಬೇಕಾಗತ್ತೆ. ಹೀಗೆ ವಿವಿಧ ಸ್ತರಗಳನ್ನು ದಾಟಿ ಔದ್ಯೋಗಿಕ ಜೀವನವನ್ನ ವಿಶೇಷವಾಗಿ ಒಳ್ಳೆಯ ಶಿಕ್ಷಕರಾಗಿ ವಿವಿಧ ಶಾಲೆಗಳಲ್ಲಿ, ಮೈಸೂರಿನ MG ಸಂಸ್ಥೆಯ ಸಂತ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ, ತದನಂತರ ಸೆಂಟ್ ಮೇರೀಸ್ ಪ್ರೌಢಶಾಲೆಯಲ್ಲಿ, ಜೊತೆಗೆ ಇಲ್ಲೂ ಕೂಡ ಒಂದೆರಡು ವರ್ಷಗಳು ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿ ಕಳೆದ ತಿಂಗಳು ತಮ್ಮ ನಿವೃತ್ತಿಯನ್ನ ನವೆಂಬರ್ ತಿಂಗಳು 30ಕ್ಕೆ ಅವರು ತಮ್ಮ 60 ವಯಸ್ಸಲ್ಲಿ ನಿವೃತ್ತಿಯನ್ನು ಪಡೆದಿರ್ತಾರೆ ಶ್ರೀಮಾನ್ RJP ಸರ್ ಅವರು. ನಮ್ಮ ಶಾಲೆಯಲ್ಲಿ ಕೆಲವೇ ದಿನಗಳು ಅಥವಾ ಕೆಲವು ತಿಂಗಳುಗಳು ನಿಮ್ಮ ಸೇವೆಯನ್ನ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿರ್ಬೋದು. ಆದರೂ ಕೂಡ ಅವರು ಈ ವೃತ್ತಾಕಾರದ ಒಂದು ಪಯಣದಲ್ಲಿ ನಾವೆಲ್ಲರೂ ಸೇರಿ ಅವ್ರ ಜೊತೆಗೆ ಸೇರ್ಕೊಂಡು ಒಂದು ತಾತ್ಕಾಲಿಕ ನಿಲ್ದಾಣ ಇರುತ್ತೆ. ನಿಮ್ಗೆ ಈಗ ಒಂದು ಸಣ್ಣ ಮಗು ಒಂದು ತಾತ್ಕಾಲಿಕ ನಿಲ್ದಾಣ, ತದನಂತರ ಶಾಲೆ ಒಂದು ತಾತ್ಕಾಲಿಕ ನಿಲ್ದಾಣ ತರ, ತದನಂತರ ನೀವು ಕೆಲಸಕ್ಕೆ ಹೋಗ್ತೀರಾ ಅದೊಂದು ತಾತ್ಕಾಲಿಕ ನಿಲ್ದಾಣ, ಬಸ್ ಸ್ಟಾಪ್ ತರ, ಎಲ್ಲ ಒಂದು ನಿವೃತ್ತಿ ಒಂದು ತಾತ್ಕಾಲಿಕ ನಿಲ್ದಾಣ. ಈ ನಿಲ್ದಾಣಗಳಲ್ಲಿ ನಾವು ಒಳ್ಳೆಯ ನೆನಪನ್ನ ಬಿತ್ತಿ ಹೋಗ್ಬೇಕು, ಬೇರೆಯವರು ಅವ್ರನ್ನ ನೆನಪಿಸ್ಕೊಳ್ಬೇಕು. ನಿವೃತ್ತಿಯ ನಂತರವೂ ಈ ಒಂದು ಒಳ್ಳೆಯ ಕಾರ್ಯವನ್ನು ಅವರು ಮಾಡಿಟ್ಟು ಹೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ವಿಜ್ಞಾನ ಶಿಕ್ಷಕರಾಗಿ ನಮ್ಮ ಶಾಲೆಯಲ್ಲಿ ಸುಮಾರು 1-2 ವರ್ಷಗಳು ಆಪತ್ ಬಾಂಧವರಾಗಿ, ಯಾಕೆ ನಮಗೆ ವಿಜ್ಞಾನ ಶಿಕ್ಷಕರು ಸಿಗ್ಲಿಲ್ಲ ಇಲ್ಲೂ, ಆ ಒಂದು ಸಂದರ್ಭದಲ್ಲಿ ಆಪತ್ ಬಾಂಧವರಾಗಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಾರ್ಯಚಟುವಟಿಕೆಗಳಲ್ಲಿ ಸಹಕರಿಸುತ್ತಾ ಎಲ್ಲಾ ಕಾರ್ಯಕ್ರಮಗಳಲ್ಲಿ ವಯಸ್ಸಾದರೂ ಕೂಡ ಆ ನಿವೃತ್ತಿಯ ಸಮಯದಲ್ಲೂ ಕೂಡ 1-2 ವರ್ಷದಲ್ಲಿದ್ದಾಗ ಆಸಕ್ತಿಯಿಂದ ಸ್ಫೂರ್ತಿದಾಯಕವಾಗಿ ಭಾಗವಹಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿದ್ಯಾಸಂಸ್ಥೆಯ ಸಂಚಾಲಕರ ಪರವಾಗಿ, ಇಲ್ಲಿ ನೆರೆದಿರುವ ಸರ್ವ ನಮ್ಮ ವೃತ್ತಿ ಬಾಂಧವರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಮುಂದಿನ ಜೀವನ ಬಹಳ ಆಸಕ್ತಿದಾಯಕವಾಗಿರಲಿ. ಅವರ ಜೀವನ ದೇವರು ಅವಳಿಗೆ ಒಳ್ಳೆಯ ಆರೋಗ್ಯವನ್ನ, ಶಾಂತಿ ಸಮಾಧಾನವನ್ನ ಅನುಗ್ರಹಿಸಲಿ. ಇನ್ನು ಮುಂದಿನ ಭವಿಷ್ಯ ಇನ್ನೂ ಉತ್ತಮವಾಗಿರಲಿ. 108 ವರ್ಷಗಳು ಅವರು ಬಾಳಲಿ.
ಇನ್ನು ಅವರು ಬೇರೆ ಎಲ್ಲಿಯಾದರೂ ಸೇವೆ ಸಲ್ಲಿಸುವ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸೇವೆ ಅವರಿಂದ ದೊರಕಲಿ ಅಂತ ನಾನು ಆಶಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡುವ ಸಮಯದಲ್ಲಿ ಅವರಿಗೊಂದು ಸನ್ಮಾನ ಮಾಡುತ್ತಾ ಸಹಕರಿಸಬೇಕಾಗಿ ಎಲ್ಲ ಶಿಕ್ಷಕರನ್ನ ಕೇಳ್ಕೊಳ್ತೇನೆ. ಇಲ್ಲಿ ಬನ್ನಿ ಸರ್. ಚಪ್ಪಾಳೆನ ತಟ್ಟಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ನನಗೆ 35 ವರ್ಷಗಳ ಕಾಲ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಆಡಳಿತ ಸಂಸ್ಥೆ MDSಗೆ ನಾನು ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇಲ್ಲಿಗೆ ನಿನ್ನೆ ನಮ್ಮ ಹೆಡ್ ಮಾಸ್ಟರ್ ಸಾರು ಫ್ರಾನ್ಸಿಸ್ ಸಾರು ನೀವು ಬರಬೇಕು ಅಂತ ಕೇಳಿಕೊಂಡಾಗ ನನಗೆ ಒಂದು ಆನಂದದ ಕಣ್ಣೀರು ಬಂತು. ನನಗೆ ಇಲ್ಲಿವರೆಗೆ ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥ ನನ್ನ ಎಲ್ಲ ವೃತ್ತಿ ಬಂಧುಗಳಿಗೆ, ಸಂಸ್ಥೆಯ ಮುಖ್ಯಸ್ಥರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಒಂದೇ ಎರಡು ಮಾತಲ್ಲಿ ಹೇಳಬೇಕಾದ್ರೆ, ಮಕ್ಕಳೇ ನೀವೆಲ್ಲ ಪುಣ್ಯವಂತರು. 99 ಭಾಗ ತಂದೆ ತಾಯಿ ಆರೈಕೆಯಲ್ಲಿ ಇದ್ದೀರ. ನಾನು 3 ತಿಂಗಳು ಮಗುವಾಗಿದ್ದಾಗ ತಾಯಿ ಇದ್ರೂ ಇಲ್ಲದೆ ಇದ್ದಾಗೆ ನನ್ನ ತಂದೆಯ ಮಡಲಿಗೆ ಹಾಕಿ ಅವರು ತಂಗೀರ ಮನೇಲಿ ಸೇರಿಕೊಂಡು. ಕಾರಣ ಜ್ಯೋತಿಷ್ಯ ಮಾತು ಕೇಳಿ. ಜ್ಯೋತಿಷ್ಯ ಹೇಳಿದಂತೆ ಈ ಮಗು ಬೆಳೀತಾ ಇದ್ದಾಗ ನಿನಗೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ. ಈ ಮಾತು ಕೇಳಿ ನನ್ನ ತಾಯಿ ನನ್ನ ಬಿಟ್ಟು ತಂದೆಯ ಮಡಲಿಗೆ ಹಾಕಿ ಹೋದ್ಲು. ನಮ್ಮ ತಂದೆಯೂ ಟೀಚರ್ ಆಗಿದ್ದರು. ಸಾಕಿ ಬೆಳೆಸಿ ನನಗೆ ಇಲ್ಲಿವರೆಗೆ ತಂದು ನಿಲ್ಲಿಸಿದ್ರು. ನಾನು 7ನೇ ಕ್ಲಾಸಿಂದಾನೇ ನಮ್ಮ ತಂದೆಗೆ ನನ್ನ ಕೈಗೆ ಬರೋದನ್ನ ಅಡುಗೆ ಮಾಡಿ ಹಾಕ್ತಿದ್ದೆ. ನಿಮ್ಮೆಲ್ಲರಿಗೂ ಮುಂಜಾನೆ ಶುಭ ನಮನಗಳು. ಗುಡ್ ಮಾರ್ನಿಂಗ್. ಇಂದು ಸಂತೋಷ 8ನೇ ತರಗತಿಯ ಅನುಷ್ಕಾ ಮತ್ತು ಅಶ್ವಿನಿ ತಮ್ಮ ಹುಟ್ಟುಹಬ್ಬನ್ನು ಆಚರಿಸಿಕೊಳ್ತಾ ಇದ್ದಾರೆ. ದಯಾಮಯ ದೇವರು ಅವರಿಬ್ಬರಿಗೆ ಒಳ್ಳೆಯ ಆರೋಗ್ಯ, ಜ್ಞಾನ, ವಿವೇಕ, ಬುದ್ಧಿಶಕ್ತಿಯನ್ನು ಕೊಟ್ಟು ಹರಿಸಲಿ ಅಂತ ನಾವೆಲ್ಲ ಅವರಿಗೋಸ್ಕರ ಪ್ರಾರ್ಥಿಸೋಣ. ಗ್ರೂಪ್ ಅಟೆನ್ಷನ್.